ನೀವು ಹೇಳ್ತೀರಾ ಪೇಪರ್ ತಿಮ್ಮ, ಮುಟ್ಟಾಳ, ಅವಿವೇಕಿ, ಈ ರೀತಿ ಪದಗಳು ನೀವು ಬಳಸ್ಬೋದಾ? I'm playing a very big intelligent game. ಒಂದು ನಿಮಿಷ ಅದು ಇದನ್ನ ನೀವು 1.5 ವರ್ಷದ ಹಿಂದೆನೇ ಬಳಸಿರೋ ಪದಗಳು ಇವು. ಇದು ಈಗಲ್ಲ, ರೀಸೆಂಟಾಗಿ ಬಂದಿರೋ ಇಶ್ಯೂ ಅಲ್ಲ. ಈಗ ಅವರು ಹಂದಿ, ಕಾಡಂದಿ, ಮುಳ್ಳಂದಿ ಹಿಂಗೆಲ್ಲ ಮಾತಾಡಿ ಇಸ್ಲಾಂ ಸಮುದಾಯದ ಬಗ್ಗೆ ನೀಚವಾಗಿ ಮಾತಾಡಿದಾಗ ನಮ್ಗೆ ಹರ್ಟ್ ಆಗುತ್ತೆ ರೀ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು ಎಲ್ಲರ ದೇಶ, ಹಿಂದೂಗಳ ದೇಶ. ನಾನು ಒಬ್ಬ ಹಿಂದೂ, ನಾನು ಶ್ರೀರಾಮಚಂದ್ರನ ಆರಾಧಿಸ್ತೀನಿ, ಪೂಜಿಸ್ತೀನಿ. ನಾನು ಹೇಳೋದು ಕೆಟ್ಟದಾಗ ನನ್ನ ಕ್ಷೇತ್ರದಲ್ಲೂ 25,000 ಇಸ್ಲಾಂ ಬಾಂಧವರು ಏನು ಸರ್ ಇವ್ರು ಹಿಂಗೆ ಮಾತಾಡ್ತಾರೆ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂತ ಯಾರಾದರೂ ನನ್ನ ಫ್ರೆಂಡ್ಸ್ ಹೇಳಿದಾಗ ನಾಯಕರುಗಳಿಗೆ ಹಿಂಗೆಲ್ಲ ಬೈದರು, ಆದ್ದರಿಂದ ನಾನು ಸಿಟ್ಟಿಗೆ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕರೆಕ್ಟ್. ಅದು ಆ ಧರ್ಮದ ಬಗ್ಗೆ ಹಂಗೆ ಮಾತಾಡಿದ್ರು, ಈ ಧರ್ಮದ ಬಗ್ಗೆ ಹಿಂಗೆ ಮಾತಾಡಿದ್ರು, ಅದಕ್ಕೆ ಕೌಂಟರ್ ಬಗಳು ತುಂಬ ಬರ್ತಾವೆ ರೀ. ರಾಮ ಹೆಂಡಗುಡುಕ ಅಂದವ್ರನ್ನ ಜೊತೆ ಕರ್ಕೊಂಡು ಓಡಾಡಿದ್ರು ನಿಮ್ಮ ಪಕ್ಷದವರು. ಚಾಮುಂಡಿ ವೇಶ್ಯ ಅಂದವ್ರನ್ನ ವೇದಿಕೆ ಮೇಲೆ ಕರ್ಕೊಂಬಂದು ಸನ್ಮಾನ ಮಾಡಿದ್ದಾರೆ ನಿಮ್ಮ ಪಕ್ಷದವರು. ಅವರಿಗೆ ವಿರೋಧ ಬರುತ್ತೆ ಅಂತ 4 ಜನ ಗನ್ಮ್ಯಾನ್ ಇಟ್ಕೊಂಡು ಓಡಾಡಿಸ್ತಿದ್ದಾರೆ ನಿಮ್ಮದೇ ಪಕ್ಷದವರು, ನಿಮ್ಮದೇ ನಾಯಕರುಗಳು. ಐಡಿಯಾಲಜಿಕಲಿ ಸೇಮ್ ಇದ್ದೀವಿ ಅಂತ ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಆದ್ದರಿಂದ ನೀವು ಧಾರ್ಮಿಕ ಭಾವನೆ, ಯಾರ ಧಾರ್ಮಿಕ ಭಾವನೆಗೆ ಅವರು ಧಕ್ಕೆ ಮಾಡಿದ್ರು, ಯಾರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದವ್ರ ವಿಷಯದಲ್ಲಿ ನೀವು ಹೆಂಗೆ ನಡ್ಕೊಂಡಿದ್ದೀರಿ ಅನ್ನೋ ಡಿಬೇಟ್ಗೆ ಹೋದರೆ ಬೇರೆ ಸಬ್ಜೆಕ್ಟ್ ಆಗುತ್ತೆ. ಇದೇ ಶಬ್ದ ರಾಮ ಹೆಂಡಗುಡುಕ, ಸೀತೆ ನೀತಿಗೆಟ್ಟವಳು, ಚಾಮುಂಡಿ ವೇಶ್ಯೆ ಅಂದವರಿಗೆ ಗನ್ಮ್ಯಾನ್ ಕೊಟ್ಟು ಓಡಾಡಿಸ್ತಾ ಇದ್ದೀರಿ. ವೇದಿಕೆಗಳನ್ನು ನಿಮ್ಮ ಪಕ್ಷದ ನಾಯಕರುಗಳು ಹಂಚ್ಕೊಳ್ತಾರೆ. ಹೆಸರು ಹೇಳ ನಾನು ನಾನು ಹೇಳೋದು ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಶ್ರೀರಾಮಚಂದ್ರ ನಮ್ಮ ಆರಾಧ್ಯ ದೈವ, ಸೀತಾಮಾತೆ ನಮ್ಮ ತಾಯಿ. ಆಯ್ತು, ರಾಮನ ಬಗ್ಗೆ ಹಂಗೆ ಮಾತಾಡೋರ್ನ ಏನು ಮಾಡ್ಬೇಕಂಗಿದ್ರೆ? ನಾನು ಹೇಳೋದು ನಾವು ವಿರೋಧಿಸ್ತೀವಲ್ಲ. ಏನು ವಿರೋಧಿಸ್ತೀರಿ? ನಾನು ವಿರೋಧಿಸ್ತೀನಲ್ಲ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಈಗ ನಾನು ಹೇಳೋದು, ನಾನು ಆಸ್ ಎ ಶಾಸಕ, ಕಾಂಗ್ರೆಸ್ ಶಾಸಕನಾಗೆ ಶ್ರೀರಾಮಚಂದ್ರನ ಬಗ್ಗೆ, ಸೀತಾಮಾತೆ ಬಗ್ಗೆ, ಚಾಮುಂಡಿ ಮಾತೆ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರು ಐ ವಿಲ್ ಕೌಂಟರ್. ಇಟ್ಸ್ ಮೈ. ನಿಮ್ಮ ಪಕ್ಷದ ದೊಡ್ಡ ನಾಯಕರು ಅವ್ರನ್ನ ವೇದಿಕೆಯಲ್ಲಿ ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ, ಅಧಿಕಾರಕ್ಕೆ ಬಂದಾಗ ಅವರಿಗೆ ಸವಲತ್ತುಗಳನ್ನು ಕೊಟ್ಟರೆ ಸರ್, ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ ನಿಮ್ಮದು. ಆ ನಾಯಕರನ್ನು ಖಂಡಿಸಿ ಒಬ್ಬ ಮಾತಾಡಿದರೆ ನಿಮ್ಗೆ ಸಿಟ್ಟು ಬರಲ್ವಾ? ಸರ್, ನಾನು ಹೇಳೋದು, ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದಾರೋ ಆತನ್ನು ನಾನು ವಿರೋಧಿಸ್ತೀನಿ. ನಾನು ಕೌಂಟರ್ ಮಾಡೋಕ್ಕೆ ರೆಡಿ, ಮುಲಾಜೆ ಇಲ್ಲ. ನನ್ನ ಧರ್ಮದ ಅಸ್ತಿತ್ವಕ್ಕೆ ಪ್ರಶ್ನೆಗೆ ಬಂದರೆ ಯಾರನ್ನೂ ಬಿಡೋದೇ ಇಲ್ಲ. ನನ್ನ ಕ್ವಶನ್ ಇಷ್ಟೇ, ಬೇರೆ ಯಾರೋ ಸಪೋರ್ಟ್ ಮಾಡ್ತಾರೆ, ಜೊತೆಲಿ ಆ ಹೇಳಿಕೆಯನ್ನು ಯಾರಾದರೂ ಸಮರ್ಥಿಸ್ಕೊಂಡಿದ್ರೆ ಹೇಳಿ, ನಾನು ಸರ್ಟೇನ್ ಅಲ್ರಿ. ಜೊತೆ ಕರ್ಕೊಂಡು ಓಡಾಡಿದ್ರೆ ಅರ್ಥ ಏನು? ಈಗ ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಜೊತೆ ಕರ್ಕೊಂಡು ಓಡಾಡಿದ್ರೆ ಅರ್ಥ ಏನು? ಸರ್, ಒಂದು ಮಿನಿಸ್ಟರ್ ಆಗಲಿ, MLA, ಆ ಹೇಳಿಕೆ ಕೊಟ್ಟಂಥವ್ರು ಒಂದು ನಿಮ್ಮ ಪಕ್ಷದ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಕ್ಷೇತ್ರಗಳಲ್ಲಿ, ಅದು ಓಕೆನಾ ನಿಮಗೆ? ಇಲ್ಲ, ಅದು ಇರ್ರಿಲೆವೆಂಟ್ ಸರ್. ನಾನು ಒಂದು ನಿಮಿಷ ಸರ್, ನಾನು ಹೇಳೋದು, ಈಗ ಕೆಲವು ನೇಮ್ಸ್ ಸಮೇತ ನನಗೆ ಹೇಳಿ, ಈಗ ಆತನ ವಹಿಸ್ಕೊಂಡಿದ್ದಾರೆ ಇಂಥ ವ್ಯಕ್ತಿ ಅಂತೇಳಿ, ನಾನು ಓಪನ್ ಲೈವಲ್ಲೇ ಆತನು ಕೌಂಟರ್ ಮಾಡ್ತೀನಿ, ವೆದರ್ ಈ ಮೇ ಬಿ ಮೈ ಪಾರ್ಟಿ ಮ್ಯಾನ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.